ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್, ನೀವು ನೋಡ್ತಿದ್ದೀರಾ ಸಾಗರ್ ಅಪ್ಡೇಟ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ 2023-24ನೇ ಸಾಲಿನಲ್ಲಿ ಯಾವೆಲ್ಲ ವಿದ್ಯಾರ್ಥಿಗಳು SSB ಸ್ಕಾಲರ್ಶಿಪ್ಗೆ ಅರ್ಜಿನ ಸಲ್ಲಿಸಿದ್ದೀರಾ ಅಂತ ವಿದ್ಯಾರ್ಥಿಗಳು ಇಯರ್ ವೈಸ್ ಸ್ಟೇಟಸ್ನ ಚೆಕ್ ಮಾಡಿಕೊಂಡಾಗ ನಿಮ್ಮ ಆಧಾರ್ ಸೀಡಿಂಗ್ ಆಗಿರಬೇಕು ಮತ್ತು ತಾಲೂಕು ಆಫೀಸರ್ ವೆರಿಫಿಕೇಷನ್ ಎಸ್ ಅಂತ ಇದ್ದರೆ ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರಾ. ಇದ್ರ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇಯರ್ ವೈಸ್ ಸ್ಟೂಡೆಂಟ್ ಸ್ಟೇಟಸ್ನ ಚೆಕ್ ಮಾಡ್ಕೊಂಡಾಗ ಈ ರೀತಿ ಒಂದು ಸ್ಟೇಟಸ್ ಪೇಜ್ ಓಪನ್ ಆಗುತ್ತೆ. ನಂತರ ಹಿಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಇಲ್ಲಿ ಆಧಾರ್ ಸೀಡಿಂಗ್ ಸ್ಟೇಟಸ್ ಅಂತಿದೆಯಲ್ವಾ, ಆಧಾರ್ ಸೀಡೆಡ್ ವಿತ್ ಬ್ಯಾಂಕ್ ಅಂತಿದೆಯಲ್ವಾ, ಇದು ಎಸ್ ಅಂತ ಇರಬೇಕು. ಎಸ್ ಅಂತ ಇದ್ದರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ನೋ ಅಂತ ಇದ್ದರೆ ಸ್ಕಾಲರ್ಶಿಪ್ಗೆ ನೀವು ಎಲಿಜಿಬಲ್ ಇರಲ್ಲ. ಏನಕ್ಕೆ ಅಂತಂದರೆ ನಿಮ್ಮದು ಆಧಾರ್ ಸೀಡಿಂಗ್ ಆಗಿರಲ್ಲ. ಈಗ ನೋ ಅಂತ ಇದ್ದರೆ ಸ್ಕಾಲರ್ಶಿಪ್ ಬರಲ್ವ ಅಂತ ಕೇಳ್ತಿದ್ದೀರಾ. ಅದಕ್ಕೂ ಒಂದು ಸೊಲ್ಯೂಷನ್ ಇದೆ, ಬರುತ್ತೆ. ನೀವು ಬ್ಯಾಂಕ್ಗೆ ಹೋಗ್ಬಿಟ್ಟು ಆಧಾರ್ ಸೀಡಿಂಗ್ನ ಮಾಡಿಸ್ಬೇಕು. ಅಂದರೆ KYC ಮಾಡಿಸಿ ನಿಮಗೆ ಸ್ಕಾಲರ್ಶಿಪ್ ಬರುತ್ತೆ. ಅಂದರೆ ಈಗ ವಿತಿನ್ 2 ಡೇಸಲ್ಲಿ ಇಲ್ಲಿ ನಿಮ್ಮ ಸ್ಟೇಟಸಲ್ಲಿ ಎಸ್ ಅಂತ ಬರುತ್ತೆ. ಆಧಾರ್ ಸೀಡಿಂಗ್ ವಿತ್ ಬ್ಯಾಂಕ್ ಅಂತ ಇದೆಯಲ್ವಾ, ಆ ಥರ ಮಾಡಿದ್ರೆ ಎಸ್ ಅಂತ ಬರುತ್ತೆ. ಹಂಗೆ ಸ್ಕ್ರೋಲ್ ಮಾಡ್ಕೊಂಡು ಕೆಳಗಡೆ ಬಂದರೆ ಅಪ್ಲಿಕೇಶನ್ ವೆರಿಫಿಕೇಷನ್ ಸ್ಟೇಟಸ್ ಅಂತಿದೆಯಲ್ವಾ, ಇಲ್ಲಿ ಫಸ್ಟ್ ಲೆವೆಲಲ್ಲಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ದು ಇಲ್ಲಿ ಅಪ್ಲಿಕೇಶನ್ ವೆರಿಫೈಡ್ ಎಸ್ ಅಂತ ಇದೆಯಲ್ವಾ, ಎಸ್ ಅಂತ ಇದ್ದರೆ ಮಾತ್ರ ನೀವು ಸ್ಕಾಲರ್ಶಿಪ್ಗೆ ಎಲಿಜಿಬಲ್ ಇರ್ತೀರ. ಅಕಸ್ಮಾತ್ ಈಗ ನೋ ಅಂತ ಇದ್ದರೆ ನೀವು ಸ್ಕಾಲರ್ಶಿಪ್ ನಿಮಗೆ ಬರಲ್ಲ. ಈಗ ಎಸ್ ಅಂತ ಬಂದಿಲ್ಲ ಅಂತಂದರೆ ವರಿ ಮಾಡ್ಕೊಳ್ಬೇಡಿ, ನಾ ಹೇಳೋ ಥರ ಮಾಡಿ. ಸ್ಕಾಲರ್ಶಿಪ್ ಬರಲ್ವಂತ ಕೇಳ್ತಿದ್ರು, ಬರುತ್ತೆ. ವೆಯ್ಟ್ ಮಾಡಿ ಒಂದು 15 ಡೇಸಲ್ಲಿ, ಇಲ್ಲಂತಂದರೆ ಅದು ಅಪ್ಡೇಟ್ ಆಗುತ್ತೆ ಸ್ಕಾಲರ್ಶಿಪ್ ಹಾಕಿದ್ಮೇಲೆ. ಈಗ ಅಪ್ಡೇಟ್ ಆಗಿಲ್ಲ, ನಮ್ಮದು 1 ಮಂತ್ ಆಯಿತು, ತಾಲೂಕು ಆಫೀಸರ್ ವೆರಿಫಿಕೇಷನ್ ನೋ ಅಂತಲೇ ಇದೆ ಅಂತಂದರೆ ನೀವು ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ಗೆ ವಿಸಿಟ್ ಮಾಡಿ ತಾಲೂಕು ಆಫೀಸರ್ನ ಕೇಳಿ. ನಂತರ ಅವರು ಈಗ 1 ಡೇನಲ್ಲೇ ನಿಮ್ಮ ಈ ಸ್ಟೇಟಸ್ನಲ್ಲಿ ಈಗ ಎಸ್ ಅಂತ